ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸನುಗೂಡ. ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಮಗನ ಬರ್ಡೇಯಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಅದಾದಮೇಲೆ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು. ನನ್ನ ಮಗನಿಗೆ ಟಿಟ್ನಿಂಗ್ ಆಗ್ತಿತ್ತು. ಸೊ ಅವನಿಗೆ ಹುಷಾರಿರಲಿಲ್ಲ, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು, ನನ್ನ ತಂಗಿ, ನನ್ನ ಹಸ್ಬೆಂಡ್, ಪಾಪು ಕರ್ಕೊಂಡು ಸಿದ್ರು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಸಿದ್ರು ಬೆಟ್ಟಕ್ಕೆ ಹೋಗ್ಬೇಕಂತ. ನಮ್ಮ ನಿಯರ್ ಯಾವ್ದಾದ್ರು ಒಂದು ಟೂರಿಸ್ಟ್ ಪ್ಲೇಸ್ ಇದೆ ಅಂದರೆ ಅದು ಸಿದ್ರು ಬೆಟ್ಟನೇ. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ನಮ್ಮ ಅಕ್ಕ ಪೂಜೆ ಮಾಡಿಸಿ ದಾಸೋಹ ಮಾಡಿಸಿದ್ರು. ಹಾಗಾಗಿ ಅವ್ರು ಇನ್ವೈಟ್ ಮಾಡಿದ್ದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸಿದ್ರದ ಬೆಟ್ಟದ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ನಾನು ಚಿಕ್ಕವಳಿಂದ ಇಲ್ಲಿಗೆ ಮೋರ್ ದೆನ್ 100 ಟೈಮ್ಸ್ ಹೋಗಿರ್ಬೋದು. ಬಟ್ ಹೋದಾಗೆಲ್ಲ ಬೆಟ್ಟ ಹತ್ತಿ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ವಿ. ಇವತ್ತು ಆಲ್ರೆಡಿ ನಾವು ಹೋಗ್ತಿರೋದು ಮಧ್ಯಾಹ್ನ ಆಗಿದ್ದರಿಂದ ನಾವಿವತ್ತು ಬೆಟ್ಟ ಹತ್ತುತ್ತಾ ಇಲ್ಲ, ಬರೀ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಅಷ್ಟೊಂದು ಸರಿ ಸಿದ್ರು ಬೆಟ್ಟಕ್ಕೆ ಹೋದ್ರು ಈ ಟೆಂಪಲಿಗೆ ನಾನು ಹೋಗೋಕ್ಕಾಗಿರಲಿಲ್ಲ. ಹೋಗಿದ್ದೆ, ಜಾಸ್ತಿ ಸರಿ ಹೋಗಿಲ್ಲ, ಯಾಕಂದರೆ ಬೆಟ್ಟದ ಮೇಲೆ ಹೋಗ್ತಿದ್ವಿ, ಅಲ್ಲೇ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ. ಇವತ್ತು ಅಕ್ಕ ಪೂಜೆ ಮಾಡಿಸಿದ್ದು ಕೆಳಗಡೆ, ಹಾಗಾಗಿ ನಾನು ಇವತ್ತು ಇಲ್ಲೋಗಿ ಪೂಜೆ ಮುಗಿಸ್ಕೊಂಡ್ವಿ. ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು. ನಾವು ಪೂಜೆ ಮುಗಿಸ್ಕೊಂಡು ದಾಸೋಹಕ್ಕೆ ಹೋದ್ವಿ. ಅಲ್ಲಿ ಸಿದ್ರು ಬೆಟ್ಟ ನೋಡಿ ಬೆಟ್ಟ ಹತ್ಬೇಕಂತ ಆಸೆ ಆಗ್ತಾಯಿತ್ತು. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಪಾಪು ಕೂಡ ಇದ್ದಾನೆ. ಸೊ ಇನ್ನೊಂದು ದಿನ ಪ್ಲ್ಯಾನ್ ಮಾಡಿ ಬರಲೇಬೇಕು. ಸೂನ್ ಟ್ರಕ್ಕಿಂಗ್ ಹೋಗೋಣ ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ. ಯಾರಾದರೂ ಇಲ್ಲಿ ಬಂದು ಬೆಟ್ಟ ಹತ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಪ್ಲೀಸ್ ಬೆಳಗ್ಗೆನೇ ಬಂದು ಬೆಟ್ಟ ಹತ್ತಿ. ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಆ್ಯಂಡ್ ಬೆಟ್ಟನೂ ತುಂಬ ದೊಡ್ಡದೇ ಇದೆ, ಅಷ್ಟು ಈಸಿಯಾಗಿ ಹತ್ತಕ್ಕಾಗಲ್ಲ. ಮಾತಾಡ್ಸ್ತಾ ಇದೆಯಾ ಯೋಹು? ಏನಂತ ಮಾತಾಡ್ಸ್ತಿದ್ಯಾ? ತಾತಮ್ಮ ಸ್ವಾಮಿ ಮಾಡು, ಸ್ವಾಮಿ ಮಾಡಿ ತಾತಮ್ಮಂಗೆ. ಅವನೇನು ಎಕ್ಸೈಟ್ ಆಗಿ ನೋಡ್ತಾನೆ. ಯೂಶ್ವಲಿ ಸಂಡೇ ಟೈಮ್ ಇಲ್ಲಿ ಬ್ಯುಸಿ ಇರುತ್ತೆ, ದೇವಸ್ಥಾನ ಫುಲ್ ಜನ ಇರ್ತಾರೆ. ಬಟ್ ಇವತ್ತು ಅಷ್ಟೊಂದು ಜನ ಇರಲಿಲ್ಲ. ಸೊ ಪೂಜೆ ಬೇಗ ಆಯಿತು. ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಅಲ್ಲಿ ಎಲ್ಲರಿಗೂ ವಿಭೂತಿ ಇಟ್ಟಿದ್ರು. ನನ್ನ ಮಗ ಅವನ್ನೇ ನೋಡಿ ಅವ್ನು ಶಾಕ್ ಆಗ್ತಿದ್ದಾನೆ, ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ಸೊ ಪೂಜೆ ಮುಗಿಸ್ಕೊಂಡು ಅಕ್ಕ ಬೇರೆ ಕಡೆ ದಾಸೋಹ ಮಾಡಿಸಿದ್ದು. ನೀವು ಯಾವತ್ತೇ ಬಂದರೂ ಇಲ್ಲಿ ದಾಸೋಹ ಇರುತ್ತೆ. ಒಂದು ದಿನ ಒಬ್ರೊಬ್ರು ಇಲ್ಲಿ ದಾಸೋಹ ಮಾಡಿಸಿರ್ತಾರೆ. ಸೊ ಅಕ್ಕ ಇವತ್ತು ದಾಸೋಹ ಮಾಡಿಸಿದ್ರು. ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನನ್ನ ಮಗ ಅಲ್ಲಿ ಹಸು ಎಲ್ಲ ಆಯಿತು, ಅದನ್ನು ನೋಡ್ಕೊಂಡು ಆರಾಮಾಗಿದ್ದ. ಎಲ್ಲಾದರೂ ಹೋದರೆ ನನ್ನ ಮಗನಿಗೆ ಟಾಯ್ಸ್ ಇರುತ್ತೋ ಏನು ಸಿಗುತ್ತೋ ಗೊತ್ತಿಲ್ಲ, ಈ ಪ್ರಾಣಿಗಳಿದ್ರೆ ಸಾಕು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಸ್ಬೋದು. ಸೂನ್ ನಾವಿಲ್ಲಿ ಟ್ರೆಕ್ಕಿಂಗಿಗೆ ಬರ್ತೀವಿ. ಆ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಯಾವಾಗ ಟ್ರೆಕ್ಕಿಂಗ್ ಬಂದು ವ್ಲಾಗ್ ಮಾಡ್ತೀನೋ ಅಂದ್ಕೊಳ್ತಿದ್ದೀನಿ. ಸೊ ಬೇಗ ಟ್ರೆಕ್ಕಿಂಗ್ ಬಂದು ವ್ಲಾಗ್ ಮಾಡ್ತೀನಿ. ನಿಮಗೆ ನಾನು ಟ್ರೆಕ್ಕಿಂಗ್ ಹೋದಾಗ ಸಿದ್ರು ಬೆಟ್ಟದ ಬಗ್ಗೆ, ಅಲ್ಲಿನ ವಿಶೇಷತೆಗಳ ಬಗ್ಗೆ ನಾನು ಹೇಳ್ತೀನಿ. ನನ್ನ ಮಗ ನೋಡಿ ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿದೆ. ಈಗಲೇ ಎಲ್ಲಿ ಟಾಯ್ ಶಾಪ್ ಇರುತ್ತೋ ಆ ಕಡೆ ಕೈ ತೋರಿಸ್ತಾ ಇರ್ತಾನೆ, ಅಲ್ಲಿ ಹೋಗೋಣ ಅಂತ. ಒಂದು ಟಾಯ್ ತೊಗೊಂಡ್ರು ಅವ್ನಿಗೆ ಇನ್ನೂ ಸಮಾಧಾನ ಇಲ್ಲ, ಇನ್ನೂ ಟಾಯ್ಸ್ ಬೇಕು ಅಂತ ಅಲ್ಲೇ ನಿಂತಿದ್ದ. ಈಗಲೇ ಹಿಂಗೆ ಮುಂದೆ ಇನ್ನು ಹೆಂಗಪ್ಪ ಅಂತ ಯೋಚನೆ ಮಾಡಿಕೊಂಡು ಯಾವುದೋ ಒಂದು, ಯೂಶ್ವಲಿ ಬಾಯ್ಸ್ಗೆಲ್ಲ ಈ JCBನೇ ಅಟ್ರ್ಯಾಕ್ಟ್ ಆಗೋದು, ಈ ಥರದ್ದು ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ತುಮಕೂರಿಗೆ ಹೋಗಬೇಕಿತ್ತು, ಬಟ್ ಈ ಬಿಸಿಲು ನೋಡಿ ಇಷ್ಟು ಬೇಗ ತುಮಕೂರಿಗೆ ಹೋಗೋದು ಬೇಡ ಅಂತ ಮನೇಲಿ ಮಲ್ಕೊಂಡು ಒಂದು 2 ಅವರ್ ರೆಸ್ಟ್ ಮಾಡಿ ಸಂಜೆ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡಿ ಸಂಜೆ ಆದಮೇಲೆ ನಾವು ತುಮಕೂರಿಗೆ ಹೋಗ್ತಾಯಿದ್ವಿ. ಸಮ್ಮರ್ ಬಂದರೆ ಎಲ್ಲೋಗೋಕ್ಕೂ ಬೇಜಾರು. ಬಟ್ ಈಗ ಪಾಪು ಇರೋದ್ರಿಂದ ರೈನಿ ಸೀಸನ್ ಬಂದರೂ ಪಾಪು ಕರ್ಕೊಂಡು ಹೋಗಿ ಬೇಜಾರಾಗುತ್ತೆ. ಮನೆಗೆ ಹೋಗಿ ರೆಡಿಯಾಗಿ ಬಂದು ಇವಾಗ ಸ್ಪಿನ್ಸ್ ಹೋಗ್ತಿದ್ದೀವಿ. ಆಫ್ಟರ್ 1 ಇಯರ್ ಏರ್ ಕಟ್ ಮಾಡಿಸ್ತೀವಿ. ಈಗ ಹೀಗಿದ್ದೀನಿ, ಆಮೇಲೆ ಹೇಗಾಗ್ತೀನಿ ನೋಡಿ. ಇವನು ಆಡೋದ್ರಾಗೆ. ನಾನಿವತ್ತು ಏರ್ ಕಟ್ಟಿಗೆ ಅಂತ ಬಂದಿದ್ದು ಸ್ಪೆನ್ಸಲ್ಲಿ. ಇಲ್ಲಿ ನಂಗೆ ಏರ್ ಕಟ್ ತುಂಬ ಇಷ್ಟ ಆಗುತ್ತೆ. ಬಟ್ ಇಲ್ಲಿಗೆ ಬಂದಾಗ ನನಗೊಂದೇ ಪ್ರಾಬ್ಲಮ್ಮು, ನನಗೆ ಹಿಂದಿ ಬರೋಲ್ಲ, ಅವರಿಗೆ ಕನ್ನಡ ಬರೋಲ್ಲ, ಇಂಗ್ಲೀಷ್ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಏನು ಹೇಳ್ತೀನೋ ಅದನ್ನು ಅವ್ರು ಹೇಗೆ ಅರ್ಥ ಮಾಡ್ಕೊತಾರೋ, ಕಟಿಂಗ್ ಹೆಂಗೆ ಮಾಡ್ತಾರೆ, ನಾನು ಹೇಳಿದ್ದಕ್ಕಿಂತ ಶಾರ್ಟ್ ಮಾಡಿಬಿಡ್ತಾರೆ ಅನ್ನೋದು ಒಂದು ಭಯ. ಕಟಿಂಗ್ ಮಾಡಿಸ್ಕೊಳ್ಳೋಕೆ ಇಷ್ಟ, ಬಟ್ ಎಷ್ಟು ಸಿಕ್ಕಾಪಟ್ಟೆ ಶಾರ್ಟ್ ಮಾಡಿದ್ರೆ ಮನೇಲಿ ಬೈತಾರೆ ಅನ್ನೋದು ಇನ್ನೊಂದು ಕಡೆ ಭಯ ಇರುತ್ತೆ. ಬಟ್ ಕಟಿಂಗ್ ತುಂಬ ಚೆನ್ನಾಗಿ ಮಾಡಿದರು. ನಾನಿವತ್ತು ಕ್ರಿಯೇಟಿವ್ ಏರ್ ಕಟ್ ಅಂತ ಅವರೇ ಯಾವುದೋ ಸಜೆಸ್ಟ್ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇಲ್ಲಿಂದ ನಾವು ಅಲ್ಲಿಂದ ಇಂಡಿಯನ್ ಸ್ವೀಟೋಸ್ಗೆ ಹೋದ್ವಿ. ನಮ್ಮ ತುಮಕೂರು ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಇಲ್ಲಿ ಹೋಗಿ ವಿಡಿಯೋ ಮಾಡ್ತಾಯಿದ್ರು, ಇಲ್ಲಿ ಮ್ಯಾಂಗೋ ಸ್ವೀಟ್ಸ್ ಸಿಗುತ್ತೆ ಅಂತ. ಸೊ ಟೇಸ್ಟ್ ಮಾಡೋಣ ಅಂತ ಇವತ್ತು ಇಂಡಿಯನ್ ಸ್ವೀಟೋಸ್ಗೆ ಹೋದ್ವಿ.
ಯೂಶ್ವಲಿ ಇಂಡಿಯನ್ಸ್ ವಿಡಿಯೋಸಲ್ಲಿ ನನಗೆ ಜಿಲೇಬಿ ಸಿಕ್ಕಾಪಟ್ಟೆ ಇಷ್ಟ, ಸಕ್ಕತ್ತಾಗಿರುತ್ತೆ, ಫುಲ್ ಕ್ರಿಸ್ಪಿಯಾಗಿ. ಬಟ್ ಇವತ್ತು ನಾನು ಹೋಗಿದ್ದು ಮ್ಯಾಂಗೋ ಫ್ಲೇವರ್ ಸ್ವೀಟ್ಸ್ ಲೇಕು ಹೆಂಗಿದೆ ಸ್ವೀಟ್ಸು? ಹೆಂಗಿದೆ ಇವಾಗ? ನನ್ನ ಮಗನಿಗೆ ಶುಗರ್ ಫ್ರೀ ಸ್ವೀಟ್ಸ್ ತಿನ್ನಿಸ್ತಾಳೆ ನನ್ನ ತಂಗಿ. ಹೆಂಗಿದೆ? ಅಪ್ಪು ಹೆಂಗಿದೆ ಸ್ವೀಟ್ಸ್ ಎಲ್ಲ? ಯಾವ್ದು ಇಷ್ಟ ಆಯಿತು? ಜಾಮೂನ್ ಅಪ್ಪು ಮ್ಯಾಂಗೋ ಲಸ್ಸಿ ಹೆಂಗಿತ್ತು? ನೆಕ್ಸ್ಟ್ ಯಾರೇ ಬಂದರು ನನ್ನ ಮಗ ಈ ಆಂಟಿ ನೋಡಿ ಕೂಗಿ ಮಾತಾಡ್ಸ್ತಾನೆ ಇದ್ದ. ಅವ್ರು ಅಷ್ಟು ದೂರ ಹೋದರೂ ಕೂಡ ಕೂಗಿ ಅವ್ರನ್ನೇ ಮಾತಾಡ್ಸ್ತಾನೆ ಇದ್ದ. ಸೊ ಆ ಆಂಟಿ ಇವ್ನು ಸ್ಮೈಲ್ ಮಾಡಿ ಇವ್ನು ಮಾತಾಡ್ಸಿದ್ದು ನೋಡಿ ಪಾಪ ಅವರೇ ಹೋಗಿ ಸ್ವೀಟ್ ತೊಗೊಂಬಂದು ಇವ್ನಿಗೆ ತಿನ್ನಿಸ್ತಾ ಇದ್ದಾರೆ. ಮಮ್ಮಿ ಕಿಸಿ ಕೊಡು, ಕಿಸಿ ಕೊಡು. ನಾನು ಕೊಡಲ ನಿಮಗೆ? ಓಕೆ ನಾನು ಕೊಡಲಿ ನಿಮಗೆ? ಒಂದು ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಬೇಡ. ಎಲ್ಲಿಗೆ ಬಂದಿದ್ದೀವಿ ನಾವು? ಹೇಳು ಅವ್ರಿಗೆ, ಹೇಳು ನಮ್ಮ ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಕಿಸಿ ಕೊಡೋರಿಗೆಲ್ಲ ಪ್ಲೈನ್ ಕಿಸ್ ಕೊಡು. ನಂಗಲ್ಲ, ಅಲ್ಲಿ ಪ್ಲೈನ್ ಕಿಸ್ ಕೊಡು. ಹಾಂ ಹಿಂಗೆ ಚಿನ್ನ ಇಲ್ಲಿ ಪ್ಲೈನ್ ಕಿಸ್ ಕೊಡು ಅಂತ. ಹಲೋ ಮಾಡ್ತಿದ್ಯಾ? ನನಗೂ ಆಗ್ತದೆ. ಇಂಡಿಯನ್ ಸ್ವೀಟ್ ಹೌಸ್ಗೆ ಹೋಗಿದ್ವಿ. ಮ್ಯಾಂಗೋದು ಎಲ್ಲ ಸ್ವೀಟ್ಸು ತುಂಬ ಚೆನ್ನಾಗಿದೆ, ಎಲ್ಲ ಟ್ರೈ ಮಾಡಿ. ಏನು ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ಆಮೇಲೆ ನಮ್ಮ ಬೈಕಂಬನ್ನಿ. ಹೌದು, ಮ್ಯಾಂಗೋ ಲಸ್ಸಿ ಒಂದು ಚೆನ್ನಾಗಿಲ್ಲ, ಮ್ಯಾಂಗೋ ಲಸ್ಸಿ ಟ್ರೈ ಮಾಡಿಬಿಡಿ. ಇವಾಗ ಅಲ್ಲಿಂದ ಓಕೋ ಬೈಟ್ಸ್ಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಣ ಅಂತ. ಅದು ಬರುತ್ತಿಲ್ಲ. ಈಗ ಅಲ್ಲಿಂದ ಓಕೋ ಬೈಟ್ಸ್ಗೆ ಹೋಗ್ತಿದ್ವಿ. ಇಲ್ಲಿ ಸ್ನ್ಯಾಕ್ಸ್ ತಿಂದ್ವಿ, ಹೊಟ್ಟೆ ತುಂಬಲಿಲ್ಲ. ಸಂಡೇ ಫುಲ್ ರೋಡ್ ರಶ್ ಇದೆ. ಸ್ವೀಟ್ ಎಲ್ಲ ಹೋಗೋವಳಿಕೆ. ಇವತ್ತು ನಮ್ಮ ಯೋಹಾನ್ ಸ್ವೀಟ್ ತಿಂದು ಫುಲ್ ಖುಷಿ ಆಗ್ಬಿಟ್ಟವ್ರೆ. ಫಸ್ಟ್ ಟೈಮ್ ಅವನಿಗೆ ಸ್ವೀಟ್ ತಿನ್ಸಿರೋದು. ಫುಲ್ ಖುಷಿ ಆಗಿದ್ದಾನೆ. ಅಲ್ಲಿಂದ ನಾವು ಓಕೋ ಬೈಟ್ಸಿಗೆ ಬಂದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ಓಕೋ ಬೈಟ್ಸ್ ನಿನ್ನ ರಿಲೇಟಿವ್ದ, ಯಾವಾಗಲೂ ಅಲ್ಲೇ ಹೋಗ್ತೀಯ ಅಂತ. ಬಟ್ ಏನೋ ಗೊತ್ತಿಲ್ಲ, ಇಲ್ಲಿ ನಂಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಫುಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸೊ ಯಾವಾಗಲೂ ಓಕೋ ಬೈಟ್ಸಿಗೆ ಬರ್ತಾ ಇರ್ತೀನಿ. ಏನಿಷ್ಟ ನಿಮಗೆ ಓಕೋ ಬೈಟ್ಸಲ್ಲಿ? ಸೂಪ್. ಯಾವ ಸೂಪ್? ಮ್ಯಾಂಚೋ, ಎಗ್ ಮಸಾಲ. ಆ್ಯಂಡ್ ಓಕೋ ಬೈಟ್ಸ್ ಲೊಕೇಟ್ ಆಗಿರೋದು SSIT ಕಾಲೇಜ್ ಹತ್ರ. ಇಲ್ಲಿಂದ ಆ್ಯಂಬಿಯನ್ಸ್, ಫುಡ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ವೆಜ್ ಆಪ್ಷನ್ಸ್ ತುಂಬ ಇದೆ. ಆ್ಯಂಡ್ ಇಲ್ಲಿ ಪಿಜ್ಜಾ, ಮಾಕ್ಟೈಲ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಸೊ ನಾನು ಯಾವಾಗಲೂ ಇಲ್ಲೇ ಬರ್ತೀನಿ. ಆ್ಯಂಡ್ ಇಲ್ಲಿ ಫ್ರೀ ಇದ್ದಾಗಲೇ ನಾನು ಬರ್ತೀನಿ, ಅಲ್ಲ ನಾನು ಬಂದಾಗಲೇ ಫ್ರೀ ಇರುತ್ತೆ ಗೊತ್ತಿಲ್ಲ. ನಾನು ಬಂದಾಗೆಲ್ಲ ಇಲ್ಲಿ ಫುಲ್ ಫ್ರೀ ಇರುತ್ತೆ. ನನ್ನ ಮಗನಿಗೆ ಊಟ ಮಾಡ್ಸೋಕ್ಕೆ ಎಲ್ಲದಕ್ಕೂ ನಂಗೆ ಈಸಿ ಆಗುತ್ತೆ. ಎಲ್ಲೇ ಬಂದರೂ ಕೆಲವೊಂದು ಮದರ್ ಡ್ಯೂಟೀಸ್ ತಪ್ಪಲ್ಲ. ಸೊ ನನ್ನ ಮಗನಿಗೆ ನಾನು ಬೇಗ ಊಟ ಮಾಡಿ ಅವನಿಗೆ ಊಟ ಮಾಡಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ನನ್ನ ಇವತ್ತಿನ ದಿನ ಹೀಗಿತ್ತು, ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆ್ಯಂಡ್ ಇನ್ಮೇಲೆ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ಬಟ್ ನಂಗೆ ಏನು ಕಂಟೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನನ್ನ ಕಡೆಯಿಂದ ನೀವು ಯಾವ ಥರ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಪ್ಲೀಸ್ ಹೋಗಿ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಫರ್ಗೆಟ್ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕಂತ ಹೋಗಿ ಕಮೆಂಟ್ ಮಾಡಿ. ಸಿ ಯು ಗೈಸ್, ಬಾಯ್.